ಗಾಯತ್ರಿ ವಿಶ್ವಧ್ಯಾನ ಮಂದಿರ ಹಾಗೂ ವೇದ ವಿಜ್ಞಾನ ಪಾಠಶಾಲೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಗುಡಿಬಂಡೆ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿ ಶಾಲಾ ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಶ್ರಮ ವಹಿಸಿ ವಿದ್ಯಾಭ್ಯಾಸ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಕಿವಿ ಮಾತು ಹೇಳಿದರು. ನಂತರ ಗುಡಿಬಂಡೆ ಬೆಟ್ಟದ ಬುಡದಲ್ಲಿ ಸುಸಜ್ಜಿತವಾದ ಗಾಯತ್ರಿ ದೇವಿಯ ಮಂದಿರದ 37ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವಧರ್ಮ ಗಾಯತ್ರಿ ವಿಶ್ವಧ್ಯಾನ ಮಂದಿರವನ್ನು ಹಾಗೂ ವೇದ ವಿಜ್ಞಾನ ಪಾಠಶಾಲೆಯನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿದರು. ಸದರಿ ಸಮಾರಂಭದಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಹಾಗೂ ಆಂಧ್ರಪ್ರದೇಶದ ಅನಂತಪುರ ಹಾಗೂ ಪುಟ್ಟಪರ್ತಿ ಜಿಲ್ಲೆಗಳಿಂದ ಗಾಯತ್ರಿ ದೇವಿಯ ಭಕ್ತರು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಸಮಾರಂಭದಲ್ಲಿ ಭಾಗವಹಿಸಿರುವುದು ಕಂಡುಬಂದಿತು. ವೇದ ಮಂತ್ರ ಘೋಷಣೆಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕೇವಲ 1 ವರ್ಷದಲ್ಲಿ ವೇದ ವಿಜ್ಞಾನ ಭವನ, ವೇದ ಪಾಠಶಾಲೆಯನ್ನು ಹೊಂದಿರುವ ಸುಸಜ್ಜಿತವಾದ ಭವನವನ್ನ ಎಲ್ಲ ಧರ್ಮಗಳ ಮುಖಂಡರ ಸಮಕ್ಷಮದಲ್ಲಿ ಶಾಸಕರು ಹಾಗೂ ವೇದ ಪಂಡಿತರು ಸರ್ವಧರ್ಮಗಳ ಮುಖಂಡರು ಸಮಕ್ಷಮದಲ್ಲಿ ಕಾರ್ಯಕ್ರಮವನ್ನ ನೆರವೇರಿಸಿದರು. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನ ಪ್ರಸಿದ್ಧ ಯಾತ್ರಾ ಸ್ಥಳವನ್ನಾಗಿ ಮಾಡಲು ನಾನು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿ ಅದಕ್ಕಾಗಿ 1 ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಮಾಡಿಸಿಕೊಡುವುದಾಗಿ ಸಮಾರಂಭದಲ್ಲಿ ಶಾಸಕರು ಭರವಸೆ ನೀಡಿದರು. ಜಿಎನ್ ಶ್ರೀನಿವಾಸ್ ನಾಯ್ಡು, ಜೆಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ಆದ್ರೆ ನಮ್ಮ ಮನಸ್ಸೊಪ್ಪಲ್ಲ. ಯಾಕಂದ್ರೆ ಒಂದು ದೇವಸ್ಥಾನ ಆದ್ರೆ ಬರಬೇಕು, ಭಗವಂತನ ಧ್ಯಾನ ಮಾಡಬೇಕು, ಒಂದು 10 ನಿಮಿಷ ಕುತ್ಕೊಂಡು ಒಂದು ಕಾಮ್ ಆಗಿರ್ಬೇಕು ಅಂತ ಒಂದು ಜಾಗಕ್ಕೆ ಮಹತ್ವ ಇರುತ್ತೆ ವಿನಃ ಯಾವುದೊಂದು ಕಮರ್ಷಿಯಲ್ ಆಗಿ ನಾವೇನ್ ಮಾಡ್ತೀವಿ, ನಾನು ಇರ್ಬೋದು ಸೇರಿ, ತಪ್ಪು ತಿಳ್ಕೊಬೇಡ್ರಿ. ನಮ್ಗೊಂದು ಕಮಿಟ್ಮೆಂಟ್. ಶುಕ್ರವಾರ ಆದ್ರೆ ಗಾಯತ್ರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕು, ಶನಿವಾರ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು, ಸೋಮವಾರ ಶಿವನ ದೇವಸ್ಥಾನ ಆಗ್ಬೇಕು, ಗುರುವಾರ ಬಾಬಾ. ಅಂದ್ರೆ ನಮ್ದೊಂದು ಕಮಿಟ್ಮೆಂಟ್ ಇರಬಾರ್ದು ಮನುಷ್ಯನಿಗೆ. ಯಾವತ್ತು ಮನಸ್ಸು ಸೇರ್ಬೇಕು, ಇವತ್ತು ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು. ಆ ದೇವರ ಮುಂದೆ ನಿಂತ್ಕೊಂಡಾಗ ನಮ್ಮೆಲ್ಲ ಬಿಸ್ನೆಸ್ ಇರ್ಬೋದು, ನಮ್ಮೆಲ್ಲ ಚಟುವಟಿಕೆಗಳು ಬಿಟ್ಬೇಕು. ಜಸ್ಟ್ ಒಂದು 5 ಮಿನಿಟ್ಸ್ ಆ ಭಗವಂತನ ಧ್ಯಾನ ಮಾಡಿದಾಗ ಭಗವಂತ ಉಳಿತಾನೆ ವಿನ ಗಂಟೆಗಟ್ಟಲೆ ಪೂಜೆ ಮಾಡಲಿ ಯಾವ ದೇವರು ಉಳಿಯಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ನೋಡಿದ್ದೀನಿ ಅಂತ ಒಂದು ಜಾಗದಲ್ಲಿ ಇವತ್ತು ದೇವಸ್ಥಾನ ಬಂದಿದೆ. ಗಾಯತ್ರಿ ಮಾತೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆ ತಾಯಿಗೆ ನನ್ನ ಕಾಲದಲ್ಲಿಂತ ಭವ್ಯವಾದಂತ ಯಜ್ಞಶಾಲೆ ದೇವಸ್ಥಾನ ಆಗಿರೋದಕ್ಕೆ ನಮ್ಮ ತಾಯಿ ತಂದೆ ಮಾಡಿರೋಂಥ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾನಿಗ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.